ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಪ್ರದೀಪ್ ಈಶ್ವರ್ ನಡುವಿನ ಟಾಕ್ ವಾರ್ ಇನ್ನೂ ಕೂಡ ಕಂಟಿನ್ಯೂ ಆಗಿ ನಡೀತಾನೆ ಇದೆ. ಅದು ಪರಸ್ಪರ ಏಕವಚನದಲ್ಲಿಯೇ ಬೈದಾಡಿಕೊಳ್ತಾ ಇರುವಂಥ ನಾಯಕರು ಸಭ್ಯತೆಯ ಗಡಿಯನ್ನು ಮೀರಿದ್ದು ವೈಯಕ್ತಿಕ ನಿಂದನೆಯನ್ನು ಮಾಡ್ತಾ ಇದ್ದಾರೆ. ತಂದೆ ತಾಯಿಯ ವಿಚಾರವನ್ನು ಇಬ್ಬರು ನಾಯಕರು ಎಳೆದು ತಂದಿದ್ದು ರಾಜಕೀಯ ವಲಯದಲ್ಲಿನ ಸಭ್ಯತೆಯ ಬಗ್ಗೆ ಪ್ರಶ್ನೆ ಮೂಡುವಂತಾಗಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಸಭ್ಯತೆ ಮೀರಿ ಪ್ರದೀಪ್ ಈಶ್ವರ್ ಪ್ರಶ್ನೆ ಮಾಡಿರುವುದಕ್ಕೆ ಪ್ರತಿಯಾಗಿ ಪ್ರತಾಪ್ ಸಿಂಹ ಸಹ ಅದೇ ದಾಟಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಇದು ರಾಜಕಾರಣದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನುಂಗಲಾರದ ತುತ್ತಾಗಿಬಿಟ್ಟಿದೆ. ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ, ಅದಕ್ಕೆ ನಿಂದೆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸ್ದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೆ. ನೀನು ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ನನ್ನ ತಾಯಿಗೆ ಪ್ರತಾಪ್ ಸಿಂಹ ಅವಮಾನ ಮಾಡಿದ್ದಾನೆ. ನನ್ನ ತಾಯಿಗೆ ಕ್ಷಮೆ ಕೇಳಬೇಕು. ಇವತ್ತು ನಾನು ಪ್ರೆಸ್ ಮೀಟಲ್ಲೂ ಅದೇ ಹೇಳಿದ್ದು. ಆತನಿಗೆ ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ದರೆ ನನ್ನ ತಾಯಿಗೆ ಕ್ಷಮೆ ಕೇಳಲಿ. ಮಂಜುಳಮ್ಮನವರೇ ಕ್ಷಮಿಸ್ಬಿಡಿ ಅಂತ ಕ್ಷಮೆ ಕೇಳಲಿ. ನಿಮ್ಮಪ್ಪ ಬಗ್ಗೆ ಡೌಟಾ ಅಂದರು. ನಾನೇನು ಹೇಳಿದೆ, ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಏನಾದರೂ ಮೀನಿಂಗ್ ಇದೆಯಾ? ಆತ ಡೈರೆಕ್ಟಾಗಿ ಅಂದ. ಆತ ನಿನ್ನೆ ಅವ್ರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೆ ಅಂದರು. ಅವರಪ್ಪನ ಅಲ್ಲಿ ಕಳಿಸ್ತಾರೆ ಅಂದರು. ನಾನು ಹೇಳಿದೆ, ನಮ್ಮಪ್ಪ ನಾನು ಕಳಿಸಲ್ಲ ಗುರು, ಸಂಪ್ರದಾಯ ಅಂದೆ. ಎಲ್ಲಿದೆ? ನನ್ನ ಭಾಷೆ ನನ್ನ ಲಿಮಿಟ್ ದಾಟಿಲ್ಲ, ಆತ ದಾಟ್ತಾ ಇದ್ದಾನೆ. ಆತನಿಗೆ ಮಾನ ಮರ್ಯಾದೆ ಇದ್ದರೆ ನನ್ನ ತಾಯಿ ಕ್ಷಮೆ ಕೇಳ.